ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಧನುಷ್ ಮೈಸೂರು, ಕಂಗ್ರ್ಯಾಚುಲೇಷನ್. ಮೊದಲಿಗೆ ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಆಗ್ತಿದೆ. ಇಡೀ ವರ್ಷ ಕಷ್ಟಪಟ್ಟಿದ್ದು ಎಲ್ಲ ಸೇರಿಸಿ ನನಗೆ ಫಲಿತಾಂಶ ಬಂದಿದೆ, ಏನು ಬೇಕಾಗಿತ್ತು. ಅಫ್ಕೋರ್ಸ್ ಫಸ್ಟ್ ರ್ಯಾಂಕ್ ಬಂದಿದ್ದರೆ ತುಂಬ ಖುಷಿ ಆಗ್ತಿದೆ. ನೀವು ಪರೀಕ್ಷೆಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ರಿ? ಸ್ಕೂಲಿದ್ದಾಗ ಅಷ್ಟು ಓದಕ್ಕೆ ಮನೇಲಿ ಟೈಮ್ ಇರಲಿಲ್ಲ ಹೆಂಗೂ. ಸೊ ಮ್ಯಾಕ್ಸಿಮಮ್ 1.5 to 2 hours ಅಷ್ಟೇ ಓದ್ತಿದ್ದು ಮನೆಯಲ್ಲಿ, ಯಾಕೆಂದರೆ ಟ್ಯೂಷನ್ನೂ ಇತ್ತು ಜೊತೆಗೆ. ಆದರೆ ಲಾಸ್ಟಲ್ಲಿ ಪ್ರಿಪ್ರೇಟರಿ ಟೈಮಲ್ಲಿ ಸ್ಕೂಲ್ಗೆಲ್ಲ ರಜಾ ಇದ್ದಾಗ ಅವಾಗ ಹೆಚ್ಚು ಸಮಯ ಓದೋಕ್ಕಾಯಿತು. ಯಾವೆಲ್ಲ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟು? ಮ್ಯಾಥ್ಸ್ ನನ್ನ ಫೇವ್ರೇಟ್ ಸಬ್ಜೆಕ್ಟು, ಬಿಟ್ಟರೆ ಸೈನ್ಸ್ ನಂಗೆ ತುಂಬ ಇಷ್ಟ. ಮುಂದೆ ಯಾವ ವಿಷಯ ಕಲಿಯೋಕ್ಕೆ ನಿಮಗೆ ಆಸಕ್ತಿ ಇದೆ? ಯಾಕಂದರೆ 10th ಒಂದು ಮೊದಲನೇ ಅಂತ, ಅದಾದಮೇಲೆ PUC ಅನ್ನೋ ಅಂತೂ ಇರುತ್ತೆ. ಅದಕ್ಕೆ ಯಾವುದನ್ನು ನೀವು ಅಂದರೆ ತೆಗೆದುಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀರಾ? ಇವಾಗ ಸೈನ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, PCMC ತೊಗೋಬೇಕು ಅಂತ. ಆಮೇಲೆ JEE ಅಡ್ವಾನ್ಸ್ ಕ್ರ್ಯಾಕ್ ಮಾಡಿ ಟ್ರೈ ಮಾಡ್ತೀನಿ. ರಾತ್ರಿ ವೇಳೆ ಎಷ್ಟೊತ್ತು ಓದ್ತಾಯಿದ್ರಿ? ಅಂದರೆ ರಾತ್ರಿ ಆಗಲು ಇಂತಿಷ್ಟು ಗಂಟೆಗಳಂತ ಏನೋ ಸೀಮಿತವಾಗಿ ಇಟ್ಟಿದ್ರಾ? ಅದೇ ಹೇಳಿದಾಗೆ ಫಿಕ್ಸ್ಡ್ ಟೈಮಿಂಗ್ಸ್ ಅಂತ ಇರಲಿಲ್ಲ, ಬಟ್ ಓದೋವಾಗ ಸರಿಯಾಗಿ ಓದ್ತಿದ್ದೆ. ಕಡಿಮೆ ಸಮಯ ಓದ್ತಿದ್ರು ಓದೋವಾಗ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋ ಥರ ಓದ್ತಿದ್ದೆ. ಓಕೆ. ಪಠ್ಯ ಪುಸ್ತಕಗಳನ್ನು ಹೊರತುಪಡಿಸಿ ಬೇರೆ ಯಾವುದನ್ನ ಚಟುವಟಿಕೆ, ಅಂದರೆ ಕ್ರೀಡೆ ಆಗಿರ್ಬೋದು, ಅದರಲ್ಲೇನೋ ನಾನು ತೊಡ್ಕೊಂಡಿದ್ರೆ? ಯಾಕೆಂದರೆ ಕೆಲವೊಬ್ಬರು ಓದೋದ್ರಲ್ಲೇ ತೊಡಗಿರ್ತಾರೆ, ಆದರೆ ನೀವು ಅದನ್ನು ಹೊರತುಪಡಿಸಿ ರಿಲ್ಯಾಕ್ಸ್ಗೋಸ್ಕರ ಏನಾದ್ರು ಮತ್ತೊಂದು ಚಟುವಟಿಕೆಗಳಲ್ಲಿ ತೊಡಗಿದ್ರಾ? ಹೌದು, ನಾನು ಟೇಬಲ್ ಟೆನ್ನಿಸ್ ಆಡ್ತಿದ್ದೆ ಸ್ಕೂಲ್ ಟೀಮಲ್ಲಿ, ಕಾಂಪಿಟಿಷನ್ಗೂ ಹೋಗಿದ್ದೆ. ಚೆಸ್ ಆಡ್ತೀನಿ ನಾನು, ಮತ್ತು ನನಗೆ ಕಂಪ್ಯೂಟರ್ನಲ್ಲಿ ಕೋಡಿಂಗು ಇಂಥದ್ದು ಭಾಳ ಇಷ್ಟ. ಈಗಿನ ಮಕ್ಕಳು ಪ್ರತ್ಯೇಕವಾಗಿ ಮೊಬೈಲ್ನಲ್ಲಿ ಅಂತ ತೊಡಗಿರ್ತಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊಬೈಲ್ ಯೂಸ್ ಮಾಡೋದು ಪರವಾಗಿಲ್ಲ, ಆದರೆ ನಾವು ಯೂಸ್ ಮಾಡೋವಾಗ ಎಷ್ಟು ಯೂಸ್ ಮಾಡ್ತೀವಿ ಅದು ಹೆಚ್ಚಿದ್ರೂ ನಾವು ಅದು ಓದೋ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಮೊಬೈಲ್ ನೋಡೋದು ಎಲ್ಲರೂ ನೋಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಓದೋವಾಗ ನಾವು ಅವಾಯ್ಡ್ ಮಾಡಬೇಕು, ಕಾನ್ಸಂಟ್ರೇಷನಿಂದ ಓದಬೇಕು ಅಷ್ಟೇ. ನೀವು ಮೊಬೈಲ್ನ ಹೊರತುಪಡಿಸಿ ಎಷ್ಟು ಗಂಟೆವರೆಗೂ ಓದ್ತಾ ಇದ್ರಿ? ಯಾಕೆಂದರೆ ಕೆಲವೊಂದು ವೇಳೆ ನಾವು ಮೊಬೈಲಲ್ಲಿ ಅವಶ್ಯಕತೆ ಇರುತ್ತೆ, ಅದನ್ನು ಹೊರತುಪಡಿಸಿ ಎಷ್ಟು ಗಂಟೆ ಓದ್ತಾ ಇದ್ರಿ? ಅದೇ ಹೇಳಿದಾಗೆ ಸ್ಕೂಲ್ ಇದ್ದಾಗ ಮ್ಯಾಕ್ಸಿಮಮ್ 1 hour, ಅದು ಮೊಬೈಲ್ ಇಲ್ಲದೆ ಮುಟ್ಟದೇನೆ. ಪ್ರಿಪ್ರೇಟರಿ ಟೈಮಲ್ಲೆಲ್ಲ ರಜಾ ಇದ್ದಾಗ ಒಂದು 4 ಗಂಟೆ ಆಗ್ತೋಯ್ತು. ನೀವು ಕ್ರೀಡೆ ಅಂದರೆ ಕ್ರೀಡೆಯಲ್ಲಿ ಇಷ್ಟ ಆದಂಥ ವ್ಯಕ್ತಿ ಯಾರು ನಿಮಗೆ? ನಾನು ಆಡೋ ಸ್ಪೋರ್ಟ್ಸ್ ಟೇಬಲ್ ಟೆನ್ನಿಸ್ ಮತ್ತು ಚೆಸ್ಸು, ಆದರೆ ನೋಡೋದು ಫುಟ್ಬಾಲ್, ಕ್ರಿಕೆಟ್ ತುಂಬ ನೋಡ್ತೀನಿ. ಫುಟ್ಬಾಲಲ್ಲಿ ಮೆಸ್ಸಿ ತುಂಬ ಇಷ್ಟ, ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ತುಂಬ ಇಷ್ಟ. ಇದಿಷ್ಟು ಟಾಪರ್ ಆದಂತಹ ಧನುಷ್ ಮೈಸೂರು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ನೋಡಿ, ಈ ಹುಡುಗನಿಗೆ ವಿರಾಟ್ ಕೊಹ್ಲಿ ಬಗ್ಗೆನೂ ಬಹಳ ಆಸಕ್ತಿ ಇದೆ, ಫುಟ್ಬಾಲ್ ಆಟಗಾರ ಮೆಸ್ಸಿ ಬಗ್ಗೆನೂ ತುಂಬ ಆಸಕ್ತಿ ಇದೆ. ಜೊತೆಗೇನು ಅಂತಂದರೆ ನಾನು ಚೆಸ್ ನನಗೆ ತುಂಬ ಇಷ್ಟ, ಆದರೆ ನನ್ನ ಫುಟ್ಬಾಲು ಕೂಡ ನನಗೆ ಇಷ್ಟ, ಕ್ರಿಕೆಟು ಕೂಡ ಇಷ್ಟ ಅನ್ನುವಂಥ ಮಾತು. ಜೊತೆಗೇನು ಅಂದರೆ ಓದೋದನ್ನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಅಷ್ಟನ್ನೇ. ಬಹಳ ಈ ಹಾರ್ಡ್ ವರ್ಕ್ ಆ ರೀತಿ ಅನ್ನುವಂಥದ್ದಿಲ್ಲ, ಆದರೆ ನಿರಂತರವಾಗಿ ಅಧ್ಯಯನ ಅನ್ನುವಂಥದ್ದಿತ್ತು ಅನ್ನೋದು. ಇದು ತಂದೆ ತಾಯಿಗಳಿಗೆ ಎಷ್ಟು ಖುಷಿಯಾಗಬೇಕು ನೋಡಿ ಅಪ್ಪ ಅಮ್ಮಗಳಿಗೆ. ಯಾಕಂದರೆ ಅಷ್ಟು ಎಫರ್ಟ್ ಹಾಕಿರ್ತಾರೆ ಅಪ್ಪ ಅಮ್ಮಗಳು. ಇತ್ತೀಚಿನ ದಿನಗಳಲ್ಲಂತೂ ನಾವು ನೋಡ್ತೀವಿ, ಪರೀಕ್ಷೆ ನಡೀತಾ ಇದೆ ಅಂತಂದರೆ ಪರೀಕ್ಷೆ ಮಕ್ಕಳುಗಳಿಗೆಲ್ಲ, ಪರೀಕ್ಷೆ ತಂದೆ ತಾಯಿಗಳಿಗೆ ಪರೀಕ್ಷೆ, ಎಕ್ಸಾಮ್ಸ್. ಏನು ಅವರು ಇವರು ಎಕ್ಸಾಮ್ ಮುಗಿಸ್ಕೊಂಬರೋದಿರಲಿ, ಇವ್ರು ಮೆತ್ತಗಾಗ್ಬಿಟ್ಟಿರ್ತಾರೆ, ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿರ್ತಾರೆ ತಂದೆ ತಾಯಿಗಳು. ಸೊ ಅಂತೂ ಇಂದು ಫಲಿತಾಂಶ ಬಂದಿದೆ. ಎಷ್ಟರ ಮಟ್ಟಿಗೆ ಫಲಿತಾಂಶ? ಈ ಬಾರಿಯ ದಾಖಲೆ ಫಲಿತಾಂಶ 94.1% ಫಲಿತಾಂಶ. 7,70,209 ವಿದ್ಯಾರ್ಥಿಗಳು ಈ SSLCನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೇಲ್ಗೈ ಸಾಧಿಸಿದ್ದಾರೆ. ಇದೊಂದು ಭಾಳ ಸಮಾಧಾನಕರ ಸಂಗತಿ ಇದು. ಯಾಕಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಪಾಪ ಅವಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಇರಲ್ಲ, ಅದನ್ನು ಒಪ್ಕೊಳ್ತೀನಿ ನಾನು. ಆದರೆ ಆ ಹಳ್ಳಿಯ ಸೊಗಡು, ಆ ಕಷ್ಟ ನಷ್ಟಗಳನ್ನು ನೋಡಿರ್ತಾರೆ ಅವ್ರ ಜೀವನದಲ್ಲಿ. ಸೊ ಇಂಥ ಮಕ್ಕಳುಗಳು ಹೆಚ್ಚೆಚ್ಚು ಬೆಳೀಬೇಕು. SSLC ಫಲಿತಾಂಶದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ.